ರಿಸೀವ್ ಮಾಡ್ತಾ ಇಲ್ಲ. ಈ ಭೂಪತಿ ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಮ್ಮ ಅವನು ಹುಡ್ಕೋಕೆ ಹೋಗಿದ್ದಾರೆ, ಈಗ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಅಣ್ಣ? ಈ ಭೂಪತಿ ಏನಾದ? ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅಮ್ಮ ಬೇರೆ ನಮ್ಮ ಹತ್ರ ಮಾತಾಡಲ್ಲ, ನಮ್ಮ ಹೆಲ್ಪ್ ತಗೊಳ್ಳಲ್ಲ, ಒಬ್ಬರೇ ಹೋಗಿದ್ದಾರೆ. ಇವಾಗ ಎಲ್ಲಿಂದ ಹುಡ್ಕೋದು? ನನಗಂತೂ ತಲೆ ಕೆಟ್ಟೋಗ್ತದೆ. ಭೂಪತಿ, ಓ ಗಾಡ್, ಯು ಆರ್ ಬ್ಯಾಕ್ ಮ್ಯಾನ್. ಏನೋ ಆಗಿದೆ ನಿಂಗೆ? ಯಾಕೋ ಈ ಥರ ಟೆನ್ಷನ್ ಕೊಡ್ತಾ ಇದೆಯಾ? ಯಾಕೋ ಹೀಗೆ ಮಾಡಿದೆ? ಅರೆಸ್ಟ್ ಆಗೋದು ಅಂದರೆ ತಮಾಷೆನಾ? ನಿನಗೆ ನಾವೆಲ್ಲ ಇಲ್ವಾ? ಈ ಥರ ಡಿಸಿಷನ್ ತಗೊಳ್ಳೋ ಮುಂಚೆ ನಮ್ಮ ಜೊತೆ ಮಾತಾಡಬೇಕು ಅಂತ ನಿನ್ಗೆ ಅನ್ಸಿಲ್ವಾ? ನೀನೊಬ್ಬನೇ ಎಲ್ಲ ಡಿಸಿಷನ್ ತಗೊಳ್ಳೋದಾ? ಅಪ್ಪ ದೇವ್ರೆ, ಭೂಪತಿ ಬಂದಿಲ್ಲ. ನಾವೆಲ್ಲ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಯಾಕೋ ಈ ಥರ ಮಾಡ್ತಾ ಇದೆಯಾ? ನೀನು ಕಾಣಿಸ್ತಾ ಇಲ್ಲ ಅಂತ ಅಮ್ಮ ನಿನ್ನ ಹುಡ್ಕೊಂಡು ಹೋಗಿದ್ದಾರೆ. ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನೀನು ಕಾಲ್ ಮಾಡಿ ಅಮ್ಮನ ವಾಪಸ್ ಬರೋದಕ್ಕೆ ಹೇಳು. ಮಾತಾಡ್ತೀನಿ. ನೋಡಿದ್ಯಾ, ನೀನು ಈ ಥರ ಎಲ್ಲ ಮಾಡಿದ್ರೆ ಮನೇಲೆಲ್ಲ ಎಷ್ಟು ಗಾಬರಿ ಆಗ್ತಾರಂತ. ಅದರಲ್ಲೂ ಅತ್ತೆ ಪಾಪ ಕಣೋ, ನಿನ್ನನ್ನು ಹುಡ್ಕೊಂಡು ಅದೆಲ್ಲೆಲ್ಲಿ ಹೋದ್ರು. ಮತ್ತೆ ಈ ಥರ ಮಾಡಬೇಡ ಭೂಪತಿ. ಚೆನ್ನಾಗಿ ನಿದ್ದೆ ಮಾಡು ಭೂಪತಿ. ನಿನಗೆ ರೆಸ್ಟ್ ಬೇಕು. ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿದ್ದೆನಾ? ನಿದ್ದೆ ಅಂದ್ರೇನೆ ಭಯ ಬಂದ್ಬಿಟ್ಟಿದೆ ನನಗೆ. ಎಲ್ಲಿ ಮಧ್ಯರಾತ್ರಿ ಎದ್ದು ನಿನ್ನ ಹೊರಗಡೆ ಎಳ್ಕೊಂಡು ಹೋಗ್ತೀನೋ ಅಂತಾನೆ ಭಯ ಇದೆ. ನಾನು ನಿದ್ದೆನೇ ಮಾಡಲ್ಲ, ಎದ್ದೇ ಇರ್ತೀನಿ. ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನೋಡು, ನಮ್ಮ ಬೆನ್ನ ಹಿಂದೆ ಯಾರೋ ಇರೋದು ಹೌದು, ನಮಗೆ ತೊಂದರೆ ಕೊಡ್ತಿರೋದು ಹೌದು. ಆದ್ರೆ ಅದು ನೀನಲ್ಲ ಭೂಪತಿ. ನಿನಗ್ ನನ್ನ ಮೇಲೆ ಸಿಟ್ಟಿರ್ಬೋದು, ಹಾಗಂತ ನನಗೆ ನೋಯಿಸಿ ಖುಷಿ ಪಡೋಷ್ಟು ಕೆಟ್ಟವನಲ್ಲ ಕಣೋ ನೀನು. ಅದ್ ನೀನ್ ಶತ್ರು ಆದ್ರೂ ಸರಿ, ನೀನ್ ಅವ್ರಿಗೆ ಕೇಡ್ ಬಯಸಲ್ಲ. ಸರಿ, ನೀನ್ ಮಲ್ಕೊಂಡಿರು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕುಡಕ್ಕೇನಾದ್ರೂ ತರ್ತೀನಿ ಭೂಪತಿ. ಮಗುಗ್ ತಿನ್ಸೋ ತರ ಪ್ರೀತಿಯಿಂದ ತಿನ್ನಿಸ್ಬೇಕು. ಕಾಟಾಚಾರಕ್ಕೆ ಏನಾದ್ರೂ ತಿನ್ಸಿದ್ರೆ ಆಮೇಲೆ ಇದೆ ನಿನ್ಗೆ. ನೀನ್ ಮಾಡಿರೋ ಪಾಪಗಳನ್ನ ಈ ತರ ಸೇವೆ ಮಾಡಿ ಆದ್ರೂ ತೀರಿಸು. ಭೂಪತಿ, ಭೂಪತಿ, ಭೂಪತಿ ಎದ್ದೇಳೋ. ಇಲ್ಲಿ ನೋಡು ಭೂಪತಿ. ಭೂಪತಿ ಚೀಟಿ ಕಣೋ. ಭೂಪತಿ ಎದ್ದೇಳು, ಎದ್ದೇಳು ಭೂಪತಿ. ಇಲ್ಲಿ ನೋಡು ಭೂಪತಿ, ಮತ್ತೆ ಚೀಟಿ ಇಟ್ಟೋಗಿದ್ದಾನೆ. ಆದ್ರೆ ಬರೀ ಕ್ವಶನ್ ಮಾರ್ಕ್ ಮಾತ್ರ ಇದೆ, ಇನ್ನೇನು ಇಲ್ಲ. ಇದಕ್ಕೇನ್ ಅರ್ಥ ಭೂಪತಿ? ಅದನ್ನ ನಾನು ಅವಾಗಲೇ ನೋಡಿದೆ. ಇವಾಗ ಏನ್ ಮಾಡೋದು? ಅವನ್ ರಾತ್ರಿ ಮತ್ತೆ ನಮಗ್ ತೊಂದರೆ ಕೊಟ್ರೆ? ಅವನಲ್ಲ, ಇದನ್ನೆಲ್ಲ ಮಾಡ್ತಿರೋದು ನಾನು. ನಿನ್ನೆ ರಾತ್ರಿ ನಿನ್ನನ್ನು ರೋಡಲ್ಲಿ ಮಲಗಿಸಿದ್ದು ನಾನೇ. ಹೆಂಗೋ ಹೇಳ್ತೀಯಾ? ನೀನ್ ಆ ರೋಡ್ಗೆ ಬಂದಿರೋದಕ್ಕೆ ಏನ್ ಸಾಕ್ಷಿ ಇದೆ? ನನ್ಗೆ ಎಚ್ಚರ ಆದಾಗ ನಾನು ಎಲ್ಲ ಕಡೆ ಹುಡುಕಿದ್ದೀನಿ, ನೀನ್ ಎಲ್ಲೂ ಇರ್ಲಿಲ್ಲ ಭೂಪತಿ. ನನ್ ಮಾತು ಕೇಳೋ, ಅದ್ ನೀನಲ್ಲ. ನೋಡು, ನನಗೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಲ್ಲ ಇರ್ಬಿಡ, ಹೋಗು. ಇವಾಗ ಯಾಕೆ ತಳ್ತಿದ್ಯಾ? ನಾನು ಎಲ್ಲಿಗೆ ಹೋಗ್ಲಿ ಭೂಪತಿ? ಯಾಕೆ ದೂರಾಡ್ತಿದ್ಯಾ ನೀನು? ಹೋಗು ನಕ್ಷತ್ರ. ನೀನು ಇಲ್ಲಿದ್ರೆ ನಿನಗೆ ತೊಂದರೆ ಆಗುತ್ತೆ.
ನೀ ಇಲ್ಲಿರ್ಬೇಡ, ಬೇರೆ ಎಲ್ಲಾದ್ರೂ ಮಲ್ಕೋ, ಹೋಗು ಹೋಗು. ಭೂಪತಿ ಏನು ಮಾಡ್ಕೊಂಡೆ? ಯಾಕೋ ಈಗ ಆಡ್ತಿದ್ಯಾ? ನೋಡ್ ನಕ್ಷತ್ರ, ನೀನ್ ನನ್ನ ಜೊತೆ ಇದ್ರೆ ನಿನಗೆ ತೊಂದರೆ ಆಗತ್ತೆ. ಬಟ್ ಐ ಪ್ರಾಮಿಸ್ ನಕ್ಷತ್ರ, ಭೂಪತಿ ಇವತ್ತು ಮಾತ್ರ ನಿನಗೆ ಮುಂಚೆ ಆದಂಗೆ ಆಗಲ್ಲ. ಹೋಗು ಭೂಪತಿ ಹೋಗು ನಕ್ಷತ್ರ, ಮಾತ್ ಕೇಳು ಭೂಪತಿ. ಹೋಗು. ಭೂಪತಿ ಬಾಗಲ್ ತೆಗಿ. ಭೂಪತಿ ಭೂಪತಿ ಬಾಗಲ್ ತೆಗಿ. ಭೂಪತಿ ಭೂಪತಿ ಅತ್ತೆ ಬಾಬಾ ಅಕ್ಕ ಯಾರಾದ್ರೂ ಬನ್ನಿ. ಅತ್ತೆ ಬಾಬಾ ಯಾರಾದ್ರೂ ಬನ್ನಿ. ಭೂಪತಿಗೆ ಏನೋ ಆಗಿದೆ, ಬಾಗಲ್ ಲಾಕ್ ಮಾಡ್ಕೊಂಡಿದ್ದಾನೆ. ಯಾರಾದ್ರೂ ಬನ್ನಿ. ಏನಾಯ್ತು? ಬಾಬಾ ಭೂಪತಿಗೆ ಏನೋ ಆಗಿದೆ ಬಾಬಾ. ಅವ್ನು ಒಳಗಡೆ ಸೇರ್ಕೊಂಡು ಬಾಗ್ಲು ಹಾಕೊಂಡಿದ್ದಾನೆ. ಎಷ್ಟು ಕೂಗಿದ್ರು ಬಾಗಲ್ ತೆಗಿತಿಲ್ಲ ಬಾಬಾ. ಬನ್ನಿ ಬಾಬಾ, ಹೇಗಾದ್ರೂ ಮಾಡಿ ಬಾಗಲ್ ತೆಗೀರಿ. ಬಾಗಿಲು ತೆಗಿತಲ್ಲ ಅಂದ್ರೆ ನಿದ್ದೆ ಮಾಡ್ತಾ ಇರಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತದೆ? ಎಚ್ಚರಾದ್ಮೇಲೆ ಬರ್ತಾನೆ ಬಿಡು. ಅಯ್ಯೋ ಇಲ್ಲ ಬಾಬಾ, ಅವ್ರು ಇಷ್ಟೊತ್ತು ನನ್ನ ಹತ್ರನೇ ಮಾತಾಡ್ತಿದ್ದ. ಆಮೇಲೆ ನನ್ನನ್ನ ಹೊರಗಡೆ ತಳ್ಳಿ ಬಾಗ್ಲು ಹಾಕೊಂಡ ಬಾಬಾ. ಅದಾದ್ಮೇಲೆ ಸದ್ದ ಇಲ್ಲ ಬಾಬಾ, ಸಡನ್ ಆಗಿ ಮಾತೇ ನಿಂತೋಗಿದೆ. ವಾಟ್ ಹ್ಯಾಪನ್? ಭೂಪತಿಗೇನೋ ಆಗಿದೆ ಅಂತೆ, ಡೋರ್ ಓಪನ್ ಮಾಡ್ತಿಲ್ಲ ಅಂತ ಇದ್ದಾಳೆ. ಡೋರ್ ಲಾಕ್ ಆಗಿದ್ಯಾ? ಏನ್ ಹೇಳ್ತಿದ್ಯಾ? ನನ್ನ ಮಗಂಗೆ ಏನ್ ಮಾಡ್ದೆ? ನಾನಲ್ಲ ಅತ್ತೆ, ಅವನೇನೋ ಮಾಡ್ಕೊಂಡಿದ್ದಾನೆ. ಅವನಿಂದ ನನಗೆ ತೊಂದರೆ ಆಗುತ್ತೆ ಅಂತ ಅವ್ನ ತಲೆಯಲ್ಲಿ ಕೂತಿದೆ ಅತ್ತೆ. ಅದೇ ಯೋಚನೆಯಲ್ಲಿ ಅವ್ನು ಏನು ಎಡ್ವರ್ಟ್ ಮಾಡ್ಕೊಂಡಿದ್ದಾನೆ. ಆಗ್ಲೇ ನಾನು ರೂಮ್ಗೆ ಹೋದಾಗ ಅವ್ನು ತೂರಾಡ್ತಿದ್ದ. ಅವನಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ನನ್ನನ್ನ ಹೊರಗಡೆ ತಳ್ಳಿ ಅವ್ನು ಬಾಗ್ಲು ಹಾಕೊಂಡ. ಓ ಮೈ ಗಾಡ್. ಇನ್ನು ಡಿಲೇ ಮಾಡೋದು ಬೇಡ. ಋತಿ ಕಮಾನ್. ಭೂಪತಿ 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 ಕೇಳಿಸ್ತಾ ಇದೆಯಾ? ಓಪನ್ ಮಾಡು ಭೂಪತಿ. ಭೂಪತಿ ಡೋರ್ ಓಪನ್ ಮಾಡು. ಭೂಪತಿ ಬಾಗಿಲು ತೆಗಿ. ಭೂಪತಿ ಭೂಪತಿ ತೆಗಿ ಬಾಗ್ಲು. ಭೂಪತಿ ಕೇಳಿಸ್ತಾ ಇದೆಯಾ? ಭೂಪತಿ ಓಪನ್ ದ ಡೋರ್. ಭೂಪತಿ ಬಾಗಿಲು ತೆಗಿ. ಭೂಪತಿ ಭೂಪತಿ ಬಾಗಿಲು ತೆಗಿಯೋ. ಭೂಪತಿ ಹೇಳೋ. ಭೂಪತಿ 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 ಅದೇ ಇಲ್ಲಿ ನೋಡಿ, ಇವ್ನು ಯಾವ್ದೋ ಮಾತ್ರೆ ತಗೊಂಡಿದ್ದಾನೆ, ಅದಕ್ಕೆ ಈ ತರ ಆಗಿರೋದು. ಈ ಮಾತ್ರ ಇವನ್ಗೆ ಹೆಂಗ್ ಸಿಕ್ತು? ಯಾರಾದ್ರೂ ಬೇಗ ಡಾಕ್ಟರ್ಗೆ ಫೋನ್ ಮಾಡಿ ಪ್ಲೀಸ್. ಭೂಪತಿ ಭೂಪತಿ ಇದರಲ್ಲೆಲ್ಲ ಡೀಟೇಲ್ ಆಗಿ ಬರೆದಿದ್ದೀನಿ. ಯಾವ ಮಾತ್ರೆ ಯಾವಾಗ ತಗೊಳ್ಬೇಕು, ಏನು ತಿನ್ನಬೇಕು, ಅದೆಲ್ಲ ಇದ್ರ ಥರನೇ ಫಾಲೋ ಮಾಡಿ. ಅಂದಾಗೆ ಲೈಟ್ ಫುಡ್ ಇರಲಿ, ಮತ್ತು ಹಣ್ಣು ತರಕಾರಿ ಹೆಚ್ಚು ತಿನ್ನಬೇಕು. ಸರಿ ಡಾಕ್ಟ್ರೆ, ಡಿಸ್ಚಾರ್ಜ್ ನಾಳೆನೇ ಮಾಡ್ತೀವಿ. ಅವ್ರಿಗೆ ಇಲ್ಲಿದ್ದು ಟ್ರೀಟ್ಮೆಂಟ್ ಕೊಡೋಷ್ಟು ಏನಿಲ್ಲ, ಆದರೆ ರೆಸ್ಟ್ ತಗೊಳ್ಬೇಕು. ರೆಸ್ಟ್ ತಗೊಂಡಷ್ಟು ಎಲ್ಲೆಲ್ಲಿ ಏಟಾಗಿದೆಯೋ ಅದೆಲ್ಲ ರಿಕವರಿ ಆಗತ್ತೆ. ಅದನ್ನ ಇನ್ನೊಂದ್ಸಲ ಹೇಳಿ ಡಾಕ್ಟ್ರೆ, ಇಲ್ಲಾಂದ್ರೆ ಮನೆಗೆ ಹೋದ ತಕ್ಷಣ ಅಡ್ಗೆ ಕೆಲಸ ಮನೆ ಕೆಲಸ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾವ ಕಾರಣಕ್ಕೂ ಹಾಗೆ ಮಾಡಬೇಡಿ ಅಮ್ಮ. ರೆಸ್ಟ್ ಅಂದರೆ ರೆಸ್ಟು, ಬೆಡ್ ಬಿಟ್ಟು ಕೆಳಗಿಳಿಬಾರ್ದು. ಯಾರಾದರೂ ಒಬ್ರು ಅವ್ರ ಜೊತೆಗಿದ್ದು ಅವ್ರನ್ನ ನೋಡ್ಕೊಳ್ಳಿ. ಸಾಧ್ಯ ಆದರೆ ಹೌಸ್ ನರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಅದು ನಮ್ಮ ಹತ್ರ ಆಲ್ರೆಡಿ ಇದ್ದಾರೆ ಡಾಕ್ಟರ್. ಫುಲ್ ಟೈಮ್ ನರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಯಾರೇ? ಇವರೇ ನಮ್ಮ ಪ್ರೊಫೆಷನಲ್ ನರ್ಸ್. ಓಕೆ, ಗುಡ್. ಇದರಲ್ಲೆಲ್ಲ ಬರೆದಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಬಂದು ಕೇಳಿ. ಅಕ್ಕ, ಈ ನರ್ಸ್ ಚೆನ್ನಾಗಿ ನೋಡ್ಕೊಬೋದು ಅಂತೀರಾ? ನೋಡ್ಕೊಳ್ದೆ ಇದ್ರೆ ನಾನು ಅವಳನ್ನ ಒಂದ್ ಕೈ ನೋಡ್ಕೋತೀನಿ. ಏಯ್, ಕೆಳಗಡೆ ಕ್ಯಾಂಟೀನ್ಗೆ ಹೋಗಿ ಒಂದು ಮೂಸಂಬಿ ಜ್ಯೂಸ್ ತಗೊಂಡ್ ಬಾ ಹೋಗು. ನೀನ್ ಸುಮ್ನಿರಮ್ಮ, ಡಾಕ್ಟ್ರು ಈಗ ತಾನೇ ಹೇಳಿದ್ರಲ್ವಾ ಹಣ್ಣು ತರಕಾರಿ ಚೆನ್ನಾಗಿ ತಿನ್ಬೇಕು ಅಂತ. ನೀನೇನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು ಒಂದೇ.
ಗಾಬರಿ ಆಗಬೇಡಿ, ನಿದ್ದೆ ಮಾತ್ರೆ ತೊಗೊಂಡಿದ್ರಿಂದ ಈ ಥರ ಆಗಿರೋದು. ಅದ್ರ ಪವರ್ ಕಡಿಮೆ ಆದಮೇಲೆ ತಾನಾಗೆ ಎಚ್ಚರಿಕೆ ಆಗುತ್ತೆ. ನೀವು ನನ್ನ ಸಮಾಧಾನಕ್ಕೇನು ಹೇಳ್ತಿಲ್ಲ ಅಲ್ವಾ ಡಾಕ್ಟರ್? ಹಾಗೇನಾದರೂ ಇದ್ರೆ ಹೇಳಿ, ನಾನು ಕೂಡಲೇ ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀನಿ. ನೋ 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 ಅದರ ಅಗತ್ಯ ಇಲ್ಲ. ಹೀಸ್ ಫೈನ್. ಜಾಸ್ತಿ ಏನು ತೊಗೊಂಡಿಲ್ಲ. ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಎಚ್ಚರಿಕೆ ಆಗುತ್ತೆ. ಅಷ್ಟಕ್ಕೂ ಇವ್ರಿಗೆ ಈ ಮಾತ್ರೆ ಹೇಗೆ ಸಿಕ್ತು? ಮನೇಲೆಲ್ಲ ಈ ಮಾತ್ರೆ ಎಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದು ನನ್ನ ಮಾತ್ರೆ ಡಾಕ್ಟರ್. ನಂಗೆ ಸ್ವಲ್ಪ ದಿನದ ಹಿಂದೆ ನಿದ್ದೆ ಸಮಸ್ಯೆ ಇತ್ತು. ನಾನು ಈ ಮಾತ್ರೆ ತಗೋತಿದ್ದೆ. ಅವನಿಗೆ ಅದು ಗೊತ್ತಿತ್ತು. ಐ ಗೆಸ್ ಅವನು ಅದನ್ನೇ ತಗೊಂಡಿದ್ದಾನೆ. ಯಾರೇ ಆಗಲಿ ಈ ಥರ ಮಾತ್ರೆ ತಗೊಳ್ಳೋದು ಒಳ್ಳೇದಲ್ಲ. ಸಹಜವಾಗಿ ನಿದ್ರೆ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೆ ಅಡಿಕ್ಟ್ ಆಗೋದು ನಾಟ್ ಗುಡ್. ಓಕೆ, ನಾನು ಹೊರಡ್ತೀನಿ. ಇವ್ರು ಬೆಳಗ್ಗೆನೂ ಎಚ್ಚರಿಕೆ ಆಗಲಿಲ್ಲ ಅಂದರೆ ಕಾಲ್ ಮಾಡಿ, ನಾನು ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ ಅಕ್ಕ, ಏನ್ ಮಾಡ್ಕೊಂಡಿದ್ದಾನೆ? ಇದೆಲ್ಲ ಮಾಡ್ತಿರೋದು ಇವನೇ ಅಂತ ಅಲ್ವಾಗ ನಂಬಿದಾನೆ. ಇವನಿಗೆ ನಾನು ಇನ್ಯಾವ ಥರ ಹೇಳಿ? ಪರಿಸ್ಥಿತಿ ಕೈ ಮೀರ್ತಾ ಇದೆ ನಕ್ಷತ್ರ. ಇವನಿನ್ನ ಹೀಗೆ ಬಿಟ್ರೆ ಆಗಲ್ಲ. ಆಗ್ಲೇ ನೋಡಿದ್ರೆ ಅರೆಸ್ಟ್ ಆಗ್ತೀನಿ ಅಂತ ಹೋದ, ಹೀಗೆ ನೋಡಿದ್ರೆ ಹೀಗೆ. ಛೇ, ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ. ನಾನು ಸೇಫ್ ಆಗಿರ್ಬೇಕು, ನನ್ಗೇನು ತೊಂದರೆ ಆಗ್ಬಾರ್ದು ಅಂತ ನಿದ್ದೆ ಮಾತ್ರ ತಗೊಳ್ಳೋ ಮಟ್ಟಕ್ಕೆ ಹೋಗಿದ್ದಾನಂದ್ರೆ ನೀವೇ ಯೋಚನೆ ಮಾಡಿ ಅಕ್ಕ.